ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಸುದ್ದಿ ನಮ್ಮ ಮುಂದೆ ಹರಿದಾಡ್ತಾ ಇದೆ. ಏನಪ್ಪ ಅಂದ್ರೆ, ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿನ ಬಾಗಲಕೋಟೆಯ ಪಂಕಾ ಮಸೀದಿಯ ಏನೊಂದು ಏರಿಯಾ ಐತೆ ಅಲ್ಲಿ ಹೋಗಿದಾಗ ಯಾರೋ ಕಿಡಿಗೇಡಿ ಮುಸಲ್ಮಾನರು ಚಪ್ಪಲಿ ಎಸೆದ್ರು, ಕಲ್ಲು ತೂರಾಟ ಮಾಡಿದ್ರು, ವಿದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು, ಲಾಠಿ ಚಾರ್ಜ್ ಆಯಿತು. ಅದಾದ ನಂತರ ಮರುದಿನ ಮತ್ತೆ ಗಲಾಟೆಗಳಾದವು ಅನ್ನುವಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತು, ಎಲ್ಲ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಬಂದುಬಿಟ್ಟಿದೆ. ಅದಾದ ನಂತರ ಮತ್ತೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಕಲಬುರಗಿಯಲ್ಲಿಯೂ ಸಹ ಇದೇ ರೀತಿ ಘಟನೆ ಆಯಿತು ಅನ್ನುವಂಥದ್ದು. ಇದೆಲ್ಲವನ್ನ ನೋಡಿದಾಗ ನಮ್ಮನ್ನು ಆಳುತ್ತಿರುವಂಥ MLAಗಳು, ನಮ್ಮನ್ನು ಆಳ್ತಿರುವಂಥ ಸರ್ಕಾರಗಳು, ನಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಭದ್ರತೆ ರಕ್ಷಣೆ ಕೊಡಬೇಕಾದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಈಗ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ರಿಷ್ಯಂತ್ರ ಅಂತ SP ಅವರು, ಅಮರ್ನಾಥ್ ರೆಡ್ಡಿ ಅಂತವರು, ಈಗಿರ್ತಕ್ಕಂಥ ಸಿದ್ಧಾರ್ಥ ಗೋಯಲ್ ಅವರು ಸೇರಿದಂತೆ ಅನೇಕ SPಗಳನ್ನು ಕೂಡ ಕರೆಯಿಸಿ ಈ ಒಂದು ಎಲ್ಲ ಕೋಮುಗಲಭೆಯನ್ನು ಶಮನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಎಸ್, ಅವರೆಲ್ಲ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅವರಿದ್ದಾಗ ಕಾನೂನು ಸುವ್ಯವಸ್ಥೆ ಸರಿಯಾಗಿತ್ತು. ಈಗ ಇರುವಂಥ SP ಅವರ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿ ಇದೆ. ಆದ್ರೆ ಕೆಲವೊಂದಿಷ್ಟು ಇಲೆಕ್ಷನ್ಗಳ ಸಂದರ್ಭದಲ್ಲಿ ಅಥವಾ ಈ ಶಿವಜಯಂತಿ ಟಿಪ್ಪು ಜಯಂತಿ ಸಂದರ್ಭದಲ್ಲೇ ಯಾಕೆ ಗಲಭೆಗಳು ಸೃಷ್ಟಿಯಾಗ್ತಾವ? ಯಾರು ಈ ಟಿಪ್ಪು ಸುಲ್ತಾನ್ ಅಂದ್ರೆ, ಯಾರು ಈ ಶಿವಾಜಿ ಮಹಾರಾಜ್ ಅಂದ್ರೆ? ಇದ್ರ ಬಗ್ಗೆ ಒಂದಿಷ್ಟು ಸಾರ್ವಜನಿಕರಿಗೂ ತಿಳುವಳಿಕೆ ಬೇಕಲ್ಲ. ಕೇವಲ ಧರ್ಮದ ಅಮಲಿನಲ್ಲಿ, ಅದು ಇಸ್ಲಾಮಿಕ ಧರ್ಮದ ಅಮಲು ಇರ್ಬೋದು, ಹಿಂದುತ್ವ ಧರ್ಮದ ಅಮಲು ಇರ್ಬೋದು, ಆ ಅಮಲಿನಲ್ಲೇ ನಿಮ್ಮ ಜೀವನ ಹೋಗಿಬಿಟ್ರೆ ಆ ಅಮಲಿನೊಳಗಡೆ ನಿಮ್ಮಿಬ್ಬರ ತಿಕ್ಕಾಟದಲ್ಲಿ, ಹಿಂದೂ ಮುಸ್ಲಿಂ ತಿಕ್ಕಾಟದಲ್ಲಿ ಮೂರನೆಯವರು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡು ಹೊರಗೆ ಹೋಗ್ತಾ ಇರುವಂತಹ ಈ ಆತಂಕಕಾರಿ ಬೆಳವಣಿಗೆ ಅಥವಾ ಪದ್ಧತಿ ನಿರ್ಮೂಲನೆ ಶಮನ ಆಗೋದು ಯಾವಾಗ? ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಟಿಪ್ಪು ಬೇರೆಯಲ್ಲ, ಶಿವಾಜಿ ಮಹಾರಾಜ್ ಬೇರೆಯಲ್ಲ. ಶಿವಾಜಿ ಮಹಾರಾಜನ ಹಿಂದೂ ಹೃದಯ ಸಾಮ್ರಾಟ್, ಹಿಂದುವಿ ಸಾಮ್ರಾಜ್ಯ ಸ್ಥಾಪಕ ಅನ್ನೋರು ಶತಮೂರ್ಖರು. ಯಾಕೆಂದ್ರೆ ಶಿವಾಜಿ ಮಹಾರಾಜರು ಬಹುಜನ ರಾಜರಾಗಿದ್ರು. ಈ ಒಂದು ಸ್ವರಾಜ್ಯ ಧರ್ಮವನ್ನ ಸ್ಥಾಪನೆ ಮಾಡಿ ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಬದುಕಬೇಕು ಅನ್ನುವಂತಹ ಒಂದು ಕನಸನ್ನ ಕಂಡವರು. ಅವರ ಆಸ್ಥಾನದಲ್ಲಿ ಮುಸಲ್ಮಾನರು, ದಲಿತರು ಸೇರಿದಂತೆ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟವರು. ಅತಿ ಹೆಚ್ಚು ಅಸ್ಪೃಶ್ಯರು ಶಿವಾಜಿಯವರ ಕಾಲಘಟ್ಟದಲ್ಲೇ ಸೈನ್ಯದಲ್ಲಿ ಸೇರಿರ್ತಕ್ಕಂಥದ್ದು ಸತ್ಯ, ಇತಿಹಾಸ. ಇದನ್ನು ಬದಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಟಿಪ್ಪು ಹೋರಾಡಿದರು. ಅಣುಬಾಂಬ್ಗಳನ್ನ ನಮ್ಮ ದೇಶಕ್ಕೆ ಪರಿಚಯಿಸಿದರು, ರಾಕೆಟ್ ತಂತ್ರಜ್ಞಾನವನ್ನ ಪರಿಚಯಿಸಿದರು, ಕಾಫಿಯನ್ನ ತಂದರು. ಅವರ ಕಾಲಘಟ್ಟದಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದರು. ಹಾಗಾದ್ರೆ ಯಾಕೆ ಹಿಂದೂಗಳು ಟಿಪ್ಪುನನ್ನ ಟೀಕೆ ಮಾಡ್ತಾರೆ, ವಿರೋಧಿಸ್ತಾರೆ? ಯಾಕೆ ಮುಸಲ್ಮಾನರು ಶಿವಾಜಿ ಮಹಾರಾಜರನ್ನ ಟೀಕಿಸ್ತಾರೆ, ವಿರೋಧ ಮಾಡ್ತಾರೆ? ಟಿಪ್ಪುನನ್ನು ಕೊಂದವರು ಯಾರು? ಶಿವಾಜಿಯನ್ನ ಕೊಂದವರು ಯಾರು? ಶಿವಾಜಿಯವರ ಸಿದ್ಧಾಂತ ಏನಾಗಿತ್ತು? ಟಿಪ್ಪುವಿನ ಸಿದ್ಧಾಂತ ಏನಾಗಿತ್ತು? ಇವರಿಬ್ಬರ ಹೆಸರಿನ ಮೇಲೆ ದೇಶವ್ಯಾಪ್ತಿ ಕಿಡಿ ಹಚ್ಚಿ ಬೆಂಕಿ ಹಚ್ಚಿ ಅದರ ಜಳಕ್ಕೆ ತಮ್ಮ ಮೈ ಬೆಚ್ಚಗೆ ಮಾಡಿಕೊಳ್ತಿರೋರು ಯಾರು? ಇದ್ರ ಬಗ್ಗೆ ನಾವು ಅವಲೋಕನ ಮಾಡಬೇಕಲ್ಲ. ಯಾವ ಛತ್ರಪತಿ ಶಿವಾಜಿ ಮಹಾರಾಜನ ಅಂದಿನ ಬ್ರಾಹ್ಮಣರೇ ಮುಂದೆ ನಿಂತು ಕೊಲ್ಲಿಸ್ತಾರೆ. ಅಷ್ಟೇ ಅಲ್ಲದೇನೆ ಅದೇ ಶಿವಾಜಿ ಮಹಾರಾಜರ ವಂಶಜ ಆಗಿರ್ತಕ್ಕಂಥ ಮಗ ಸಂಭಾಜಿ ಮಹಾರಾಜರನ್ನ ಕೊಲ್ಲಿಸಲಾಗುತ್ತೆ. ಅಲ್ಲಿ ಮುಸಲ್ಮಾನರ ಹೆಸರನ್ನ ಬಳಕೆ ಮಾಡಲಾಗುತ್ತೆ. ಆದ್ರೆ ಅಧಿಕಾರಕ್ಕೆ ಮಾತ್ರ ಪೇಶ್ವೆ ಬ್ರಾಹ್ಮಣರು ಬರ್ತಾರೆ. ಹೆಂಗ್ ಬಂದ್ರವರು? ಇದ್ರ ಬಗ್ಗೆ ಸಾರ್ವಜನಿಕರು ನೀವು ಆಲೋಚನೆ ಮಾಡಬೇಕು, ಇತಿಹಾಸ ಓದಬೇಕು. ತಿರುಮರು ಮಾಡಿ ಸುಳ್ಳು ಇತಿಹಾಸ ಸೃಷ್ಟಿಸಿದವರ ಬೆನ್ನು ಹತ್ತಬೇಡ್ರಿ. ನಿಜವಾದ ಇತಿಹಾಸ ಇವತ್ತಿನ ಕಾಲಘಟ್ಟದಲ್ಲಿ ಲಭ್ಯ ಐತಿ. ಈಗ ಪೇಶ್ವೆಗಳ ಕಾಲದಲ್ಲಿ ಸಂಭಾಜಿ ಮಹಾರಾಜರ ಹತ್ಯೆ ಆಗುತ್ತೆ ಅಂದರೆ, ಔರಂಗಜೇಬ ಸಂಭಾಜಿ ಮಹಾರಾಜನ ಕೊಂದಿದ್ದಾಗಿದ್ದರೆ ಈ ಸಂಭಾಜಿ ಮಹಾರಾಜರ ರಾಜ್ಯಕ್ಕೆ ಮುಸಲ್ಮಾನರೇ ರಾಜರಾಗಬೇಕಾಗಿತ್ತು. ಆದರೆ ಅಲ್ಲಿ ಪೇಶ್ವೆಗಳು ಯಾಕೆ ರಾಜರಾಗ್ತಾರೆ? ಪೇಶ್ವೆ ಬ್ರಾಹ್ಮಣರೇ ಯಾಕೆ ಆಗ್ತಾರೆ? ಪೇಶ್ವೆ ಬ್ರಾಹ್ಮಣರಿಗೆ ಪೇಶ್ವೆಗಳಂತ ಹೆಸರು ಯಾಕೆ ಬಂತು? ಒಳ್ಳೊಳ್ಳೆ
ಹೆಣ್ಣು ಮಕ್ಕಳನ್ನ ಮುಸ್ಲಿಂ ರಾಜ್ಯರ ಮುಂದೆ ಪೇಶ್ ಮಾಡ್ತಾ ಇರುವಂತಹ ಪೇಶ್ವೆಗಳವರು. ಪೇಶ್ ಅಂದ್ರೆ ಪ್ರಸ್ತುತಪಡಿಸೋದು, ತೋರಿಸೋದು, ಅವ್ರಿಗೆ ಕೊಡೋದು. ಇದೆಲ್ಲ ಇತಿಹಾಸದಲ್ಲಿ ಓದಬೇಕು. ಯಾವ ಟಿಪ್ಪು ಇಲ್ಲಿ ನೂರಾರು ಜನ ರಾಜರು ಬ್ರಿಟಿಷರ ಗುಲಾಮರಾಗಿದ್ರು, ಸಾಮಂತ ರಾಜರಾಗಿದ್ರು. ಸಾಮಂತ ರಾಜರಂದ್ರೆ ಅಧಿಕಾರ ಬ್ರಿಟಿಷರದ್ದು, ಅವರ ಕೆಳಗೆ ಕೈ ಕೆಳಗೆ ಕೆಲಸ ಮಾಡುವ ಗುಲಾಮರು ಇವರೆಲ್ಲ ರಾಜರು, ಭಾರತದ ರಾಜರು. ಈ ಸಾಮಂತ ರಾಜಕೀಯವನ್ನ ವಿರೋಧ ಮಾಡ್ತಾರೆ ಟಿಪ್ಪು. ನಾನು ಇರುವುದಾದರೆ 3 ದಿನ ಹುಲಿಯಾಗೆ ಬದುಕ್ತಾನೆ ವಿನಃ 100 ದಿನ ಇಲಿಯಾಗಿ ಬದುಕಲ್ಲ ಅಂತಾರೆ. ಅಂತಹ ಮಹಾಪರಾಕ್ರಮಿ ದಲಿತ ಸಮಾಜದ ಹೆಣ್ಣು ಮಕ್ಕಳಿಗೆ ಇದೇ ಹಿಂದೂ ರಾಜ ಮಹಾರಾಜರೇ ಸೊಂಟದ ಮೇಲೆ ಬಟ್ಟೆ ಹಾಕೊಳಕ್ ಕೊಡ್ತಿದ್ದಿಲ್ಲ. ಎಲ್ಲ ಹೆಣ್ಮಕ್ಳು ಬತ್ತಲೇ ಇರಬೇಕಾಗಿತ್ತು. ಅವರ ಮಾನ ಮರ್ಯಾದೆ ಮುಚ್ಚಿರ್ತಕ್ಕಂತಹ ಟಿಪ್ಪು, ದೇಶದ ಸ್ವತಂತ್ರಕ್ಕಾಗಿ ತನ್ನ ಮಕ್ಕಳನ್ನು ಒತ್ತಿಟ್ಟಿರ್ತಕ್ಕಂಥ ಟಿಪ್ಪು, ತನ್ನ ಕೊನೆಯ ಉಸಿರು ಹೋಗೋವರೆಗೂ ಬ್ರಿಟಿಷರಿಗೆ ಗುಲಾಮ ಆಗದಿರುವಂತಹ ಟಿಪ್ಪು ನಿಮಗೆ ಹೆಂಗ ವೈರಿ ಅದ? ಅದು ಹೇಗೆ ಈ ದೇಶವನ್ನು ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟ? ಯಾಕೆ ಹಿಂದೂ ರಾಜ ಮಹಾರಾಜರಿದ್ದಾಗಲೂ ಈ ದೇಶ ಹಿಂದೂ ಆಗಲಿಲ್ಲ, ಮುಸಲ್ಮಾನರ ಆಳ್ವಿಕೆಯಲ್ಲಿ ಈ ದೇಶ ಮುಸ್ಲಿಂ ಆಗಲಿಲ್ಲ, ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ದೇಶ ಇಂಗ್ಲಿಷ್ ದೇಶವೂ ಕೂಡ ಆಗಲಿಲ್ಲ. ಎಷ್ಟೋ ರಾಜ ಮಹಾರಾಜರು ಆಳ್ವಿಕೆ ಮಾಡಿ ಹೋದ್ರು, 100 ವರ್ಷ, 200 ವರ್ಷ, 500 ವರ್ಷ, 700 ವರ್ಷ, 1000 ವರ್ಷ. ಆದರೆ ಈ ಭಾರತ ಬಹುತ್ವವನ್ನು ಕಾಪಾಡಿಕೊಂಡು ಬಂದಿದೆ. ಇಲ್ಲಿರುವಂತಹ ಎಲ್ಲಾ ಧರ್ಮ, ಎಲ್ಲಾ ಆಚರಣೆ, ಎಲ್ಲಾ ಆಚಾರ ವಿಚಾರಗಳಿಗೆ ಬಹಳ ದೊಡ್ಡ ಮಟ್ಟದ ಮಹತ್ವ ಇದೆ. ಎಷ್ಟೋ ಕೆಲವೇ ವರ್ಷಗಳ ಹಿಂದೆ ಇಲ್ಲದಿರುವಂತಹ ಹಿಂದೂ ಪದ ಬಳಕೆಗೆ ಯಾಕೆ ಬಂತು? ಹಿಂದುತ್ವದ ಹೆಸರಿನ ಮೇಲೆ ರಾಜಕೀಯ ಯಾಕೆ ಮಾಡಲಾಗ್ತಾ ಇದೆ? ಎಲ್ಲೆಲ್ಲಿ ಬೈ ಎಲೆಕ್ಷನ್ಗಳು ಇರ್ತಾವೋ, ಎಲ್ಲೆಲ್ಲಿ ಎಲೆಕ್ಷನ್ಗಳ ಸಮೀಪ, ಯಾವ್ಯಾವ ರಾಜ್ಯದಲ್ಲಿ ಸಮೀಪ ಬರ್ತಾವೆ ಎಲೆಕ್ಷನ್ಗಳು, ಆ ಸಂದರ್ಭದಲ್ಲೇ ದೇಶದ ಸೈನಿಕರು ಸಾಯ್ತಾರೆ, ಹೋಮ ಗಲಭೆನೂ ಉಂಟಾಗ್ತವೆ, ಹಿಂದೂ ಮುಸ್ಲಿಂ ಗಲಾಟೆಗಳು ಸೃಷ್ಟಿಯಾಗ್ತವೆ. ಯಾಕೆ ಆಗ್ತಾ ಇದ್ದಾವ? ಹಾಗಾದ್ರೆ 144 163 ಸೆಕ್ಷನ್ಗಳನ್ನ ಊರುಗಳಿಗೆ ಜಾರಿ ಮಾಡಿದಾಗ ಅವರ ವೀರಣ್ಣ ಚರಂತಿಮಠ್ ಮಾಜಿ MLA ತನ್ನ ಒಂದು ಸೈನ್ಯವನ್ನ ಕರ್ಕೊಂಡು ಬಂದು ಪೊಲೀಸರಿಗೆ ಆವಾಜ್ ಹಾಕ್ತಾರೆ, ಮುಸಲ್ಮಾನರಿಗೆ ಬೈತಾರೆ. ಅಂದ್ರೆ ಏನು? ನಿಮ್ಮದೇ ಆದಂತ ಪ್ರತ್ಯೇಕ ಕಾನೂನು ಇದೆಯಾ? ಹಿಂದೂಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಒಂದು ಕಾನೂನು, ದಲಿತರಿಗೆ ಒಂದು ಕಾನೂನು ಇದೆಯಾ? ಇಲ್ಲಿ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿ, ಹೆಚ್ಚು ವ್ಯಕ್ತಿ ಯಾರು ಅಡ್ಡಾಡಬಾರ್ದು ಅಂದ್ರೆ ಅಡ್ಡಾಡ್ಲೇಬಾರ್ದು. ಅವನು CMA ಆಗಿರ್ಲಿ, PMA ಆಗಿರ್ಲಿ, MLA ಆಗಿರ್ಲಿ, ಸಾಮಾನ್ಯ ಮನುಷ್ಯನಾಗಿರ್ಲಿ. ಹಾಗಾದ್ರೆ ನೀವು ರೌಡಿಸಮ್ ಮಾಡಕ್ ಬರ್ತೀರಾ? ನಾವು ಯಾವ ಮುಸಲ್ಮಾನರನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಯಾವ ನನ್ನ ಮಗ ಅಲ್ಲಿ ಚಪ್ಪಲಿ ಎಸ್ದಿದ್ದಾನೋ, ಕಲ್ಲು ಎಸ್ದಿದ್ದಾನೋ ಅವನನ್ನು ಅಟ್ಟಾಡಿಸಿಕೊಂಡು ಹೊಡೆದು ಅವನ UPA ಅಡಿಯಲ್ಲಿ ದೇಶದ್ರೋಹಿ ಪ್ರಕರಣದ ಅಡಿಯಲ್ಲಿ ಅವನು ಬಂಧಿಸ್ರಿ, ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಈ ಗಲಭೆಗಳು ನಿಯಂತ್ರಣ ಆಗೋದು ಯಾವಾಗ? ಈ ಡಿಜೆಗಳ ಪರವಾನಗಿ ರದ್ದಾಗೋದು ಯಾವಾಗ? ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಕ್ಷೇತ್ರಕ್ಕೆ, ಒಂದು ಊರಿಗೂ ಕೂಡ ಕೆಲಸಕ್ಕೆ ಬಾರದಿರುವಂತಹ ಈ ಆಚರಣೆಗಳು ಯಾಕೆ? MLA ಆಗ್ತೀರಿ ಜಾತಿ ಧರ್ಮದ ಹೆಸರಿನ ಮೇಲೆ. ಯಾವಾಗಾದ್ರೂ ನೀವು ನಿಮ್ಮ ಸ್ವಜಾತಿಯನ್ನು ಹಿಡ್ಕೊಂಡು ಆ ಕ್ಷೇತ್ರದ ಬಡವರ, ಆ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ? ಇವತ್ತು 76 ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇವತ್ತು BJP, ಕಾಂಗ್ರೆಸ್, JDS ಎಲ್ಲ MLA ನಾನು ಸವಾಲಾಗ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಬಡತನವನ್ನ ಕಡಿಮೆ ಮಾಡಿದ್ದೀರಿ? ಶಿಕ್ಷಣದ ಪ್ರಮಾಣವನ್ನ ಎಷ್ಟು ಹೆಚ್ಚು ಮಾಡಿದ್ದೀರಿ? ಉದ್ಯೋಗ ಅವಕಾಶಗಳನ್ನ ಎಷ್ಟು ಕೊಟ್ಟಿದ್ದೀರಿ? ಗುಡಿಸಲಿಗಳನ್ನ ಎಷ್ಟು ನಿರ್ಮೂಲನೆ ಮಾಡಿದ್ದೀರಿ? ಇಲ್ಲ, ನೀವೇ ಬೆಳವಣಿಗೆ ಆಗಿದ್ದೀರಿ. MLA ಆಗೋಕ್ಕಿಂತ ಪೂರ್ವದಲ್ಲಿ ಚಿಕ್ಕ ಮನೆಯಲ್ಲಿ ಇರ್ತೀರಿ, MLA ಆದ ನಂತರ ದೊಡ್ಡ ಮನೆ ಹೋಗ್ತೀರಿ, MLA ಆದ ನಂತರ ಫ್ಯಾಕ್ಟ್ರಿ ಕಟ್ತೀರಿ, MLA ಆದ ನಂತರ ಬಿಸ್ನೆಸ್ಗಳನ್ನ ಮಾಡ್ತೀರಿ, MLA ಆದ ನಂತರ ನಿಮ್ಮ ಮಕ್ಕಳನ್ನ ವಿದೇಶಿ ಕಳಿಸ್ತೀರಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. MLA ಆದ ನಂತರ ನಿಮ್ಮ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ, ದೊಡ್ಡ ಸಾಹುಕಾರ ಆಗಿಬಿಡ್ತೀರಿ ನೀವು. ಅರೆ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಂದ ಮತವನ್ನ ಪಡೆದುಕೊಂಡು ಪ್ರಜೆಗಳಿಗಾಗಿ ಬದುಕಬೇಕಾದ ನೀವುಗಳು ಪ್ರಜೆಗಳ ಮತವನ್ನ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ ಅವರ ತಲೆಯಲ್ಲಿ ಧರ್ಮದ ಜಾತಿಯ ವಿಷವನ್ನ ಬಿತ್ತಿ ಅದರ ಮೂಲಕ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನಿಮ್ಮ ತೆನೆಯನ್ನ ಸುಟ್ಟುಕೊಂಡು ನೀವು ಸ್ವಯಂ ಪ್ರೇರಿತ ಶ್ರೀಮಂತರಾಗ್ತೀರಿ. ಕಾಂಗ್ರೆಸ್, BJP, JDS ಇತರೆ ಯಾವುದೇ MLAಗಳು ಎಲ್ಲರಿಗೂ ಇದು. ನಾನು ಯಾವ ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಧರ್ಮದ ಪರವಾಗಿ ಇಲ್ಲಿ ಮಾತಾಡಲ್ಲ. ಎಲ್ಲರೂ ಮೋಸಗಾರರೇ, ವಂಚಕರೇ. ಈ ದೇಶದಲ್ಲಿ ನೈತಿಕತೆ, ಸಮಾನತೆ, ಸಹೋದರತ್ವ,
ಸ್ವಾಭಿಮಾನ ಅನ್ನೋದು ಏನಾದರೂ ಉಳಿದಿದೆಯಾ ನಿಮಗ? ಒಂದು ಕಡೆ ಒಳ ಮೀಸಲಾತಿ ಹೋರಾಟವನ್ನ ಮಾಡಿದ್ರ ಈ ಕಾಂಗ್ರೆಸ್ಸಿನ ಪಟಾಲಮ್ಮು ಆ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕ್ತದೆ. ಒಂದು ಕಡೆ ಮುಸಲ್ಮಾನ್ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರ, ಇಲ್ಲ ನಾವು ಬಿಜೆಪಿ ರದ್ದು ಮಾಡಿರ್ತಕ್ಕಂಥ 2B ರಿಸರ್ವೇಶನ್ ಅನ್ನ ರಿಸ್ಟೋರ್ ಮಾಡ್ತೀವಿ, ನಿಮ್ಗೆಲ್ಲ ಹಕ್ಕು ಬಾಧ್ಯತೆಗಳನ್ನ ಕೊಡ್ತೀವಿ ಅನ್ನುವಂತಹ ಮುಸಲ್ಮಾನ್ MLAಗಳು, ದಲಿತ MLAಗಳು, ಸಿದ್ದರಾಮಯ್ಯನವರು ಇಲ್ಲೇ ಜೀವಂತಿದ್ರು, ಇವತ್ತಿಗೂ ಅದರ ಬಗ್ಗೆ ಚಕಾರ ಎತ್ತಿಲ್ಲ. ದೇಶದಲ್ಲಿ ನಿರ್ಗತಿಕರ ವಿದ್ಯಾವಂತರು ಖಾಲಿ ಕೈಗಳು ಜಾಸ್ತಿ ಆಗ್ತಾ ಇದ್ದಾವೆ, ಉದ್ಯೋಗ ಇಲ್ಲದೆ, ನೌಕರಿಗಳಿಲ್ಲದೆ, ಅದರ ಬಗ್ಗೆ ನೀವು ಯಾರು ಕೂಡ ಮಾತನಾಡ್ತಾ ಇಲ್ಲ. ಎಲ್ಲಿ ಹೋದರು ಹಿಂದೂ ಮುಸ್ಲಿಂ ಬಿಟ್ರ ಆ ಜಾತಿ ಈ ಜಾತಿ, ಶ್ರೀಮಂತಿಕೆ ದೌಲತ್ತು, ಇದೇ ನಡೆದಿದೆಯಲ್ರಿ. ಕಾನೂನು ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡಿದ್ರೆ, MLAಗಳು ರಾಜಕಾರಣಿಗಳು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ರೆ, ಅದು ಯಾಕ್ರಿ ಕೋಮಗಲಭೆಗಳು ಹೇಳ್ತಾವ? ಅದು ಯಾಕ್ರಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಾವ? ಇಲ್ಲಿ ಹಿಂದೂಗಳು ಮುಸಲ್ಮಾನರು ಇವರು ಯಾರೂ ಕೂಡ ಅಪರಾಧಿಗಳಲ್ಲ. ಈ ವ್ಯವಸ್ಥೆ ಏನಿದೆಯಲ್ಲ, ವ್ಯವಸ್ಥೆ ಅವರನ್ನ ಬಳಸ್ಕೊಳ್ತಾ ಇದೆಯಲ್ಲ, ಇವರೇ ನಿಜವಾದ ಅಪರಾಧಿಗಳು. ಆದ್ರೆ ನಾವು ಇವರ ಹಿಂದೆ ಹೋಗಬೇಕಾದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಏನು, ಈ ಕ್ಷೇತ್ರದ ಜನರ ಭವಿಷ್ಯ ಏನು ಅಂತ ಆಲೋಚನೆ ಮಾಡಬೇಕಾಗಿತ್ತು. ಕಳ್ಳು ಓಟುಗಳು ನಮ್ಮ ಮುಂದೆ ನಡೀತಾ ಇದ್ದಾವ. ಓಟ್ಗಳ ಮಾರಾಟ 500,000, 2,000, 5,000 ಒಂದು ಓಟಿಗೆ ಅಂತೇಳಿ ನಮ್ಮ ಮುಂದೆ ಮಾರಾಟ ಮಾಡಲಾಗ್ತಾ ಇದೆ. ಅನುದಾನಗಳು ಸಾವಿರಾರು ಕೋಟಿ ನಮ್ಮ ಕ್ಷೇತ್ರಕ್ಕೆ ಬಂದ್ರು, ಅಲ್ಲಿ 20%, 40% ಅಂತಕ್ಕಂಥ ಪರ್ಸೆಂಟೇಜ್ ಇಟ್ಟು ಹಾಡಾಗಲೇ ಲೂಟಿ ಮಾಡಲಾಗ್ತಾ ಇದೆ. ಕೆಲವೊಂದು MLAಗಳು ಕಾಂಟ್ರಾಕ್ಟ್ಗಳನ್ನ ಬಿಟ್ಟು ತಾವೇ ಕೆಲಸ ಮಾಡಿ ಕ್ಷೇತ್ರದ ಎಲ್ಲ ಹಣವನ್ನು ನುಂಗಿ ನೂರು ಕುಡಿತಾ ಇದ್ದಾರೆ. ಒಂದು ಕಡೆ ರಸ್ತೆಗಳು ಕಳಪೆ ಮಟ್ಟದಾಗ್ತಾ ಇದ್ದಾವೆ, ಮೂಲಭೂತ ಸೌಲಭ್ಯಗಳು ಅನ್ನೋದೇ ಮರ್ಚಿಕೆಯಾಗಿದೆ. ಇದೆಲ್ಲವೂ ಇರುವಾಗ ಈ ದೇಶದ ಜನ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಕೇವಲ ಭಾಷಣಗಳಿಗೆ, ಧರ್ಮಗಳಿಗೆ ಮಾರಿ ಹೋಗಿ ನಿಮ್ಮ ಅಸ್ತಿತ್ವವನ್ನ ನೀವು ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಿ? ಪ್ರತಿನಿತ್ಯ ಭಯದಿಂದ ಬದುಕುವಂತಹ ವಾತಾವರಣವನ್ನ ಈ ದೇಶದಲ್ಲಿ ಕ್ರಿಯೇಟ್ ಮಾಡ್ತಿರುವವರು ಯಾರು? ಅವಿದ್ಯಾವಂತರ ಸಂಖ್ಯೆ ಹೆಚ್ಚಿಗೆ ಮಾಡ್ತಿರುವವರು ಯಾರು? ಬಡವರ ಸಂಖ್ಯೆ ಹೆಚ್ಚಿಗೆ ಮಾಡ್ತಿರುವವರು ಯಾರು? ಯಾವ ಕಾರಣಕ್ಕಾಗಿ, ಯಾವ ಮೂಲದಿಂದ, ಯಾವ ಉದ್ದೇಶಕ್ಕಾಗಿ ಈ ದೇಶ ಮುನ್ನಡೀತಾ ಇದೆ? ಯಾವ ಆಧಾರವನ್ನು ಇಟ್ಕೊಂಡು ನಾವು ವಿಶ್ವಗುರು ಭಾರತ, ಜಗತ್ತಿಗೆ ಮಾದರಿ ಭಾರತ ಅಂತ ಇದ್ದೀವಿ? ಬಡವರ ಕೈಗೆ ಉದ್ಯೋಗ ಇಲ್ಲ, ಶಿಕ್ಷಣವಂತರ ಕೈಗೆ ನೌಕರಿ ಇಲ್ಲ, ಎಷ್ಟೋ ಏರಿಯಾಗಳಲ್ಲಿ ಭಿಕ್ಷುಕರು ಭಿಕ್ಷೆ ಬಿಡಿ ಹೊಟ್ಟೆ ತುಂಬಿಕೊಳ್ಳುವಂತ ದೇಶ, ಎಷ್ಟೋ ಏರಿಯಾಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ರಸ್ತೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡುವಂತ ದೇಶ, ಸರಿಯಾದ ಟಾಯ್ಲೆಟ್ಗಳಲ್ಲಿ ಈ ದೇಶದೊಳಗಡೆ. ಇಂಥ ದೇಶ ವಿಶ್ವಕ್ಕೆ ಗುರು ಆಗ್ತದ. ಹಿಂದುತ್ವ ರಾಷ್ಟ್ರ ಮಾಡ್ತೀವಂತ ನೀವು ಹೊಂಟ್ರಿ, ಮುಸ್ಲಿಂ ರಾಷ್ಟ್ರ ಮಾಡ್ತಾರಂತ ಅವ್ರು ಅವತಾರಂತ ನೀವ ಅಂತೀರಿ. ಈ ದೇಶದಲ್ಲಿ ಮುಸಲ್ಮಾನರ ಆಳ್ವಿಕೆನೂ ಆಗಿದೆ, ಇಂಗ್ಲಿಷರ ಆಳ್ವಿಕೆನೂ ಆಗಿದೆ, ಹಿಂದುತ್ವ ರಾಜರ ಆಳ್ವಿಕೆನೂ ಆಗಿದೆ. ಆದರೂ ಯಾರಿಗೂ ಇದನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡುವ ತಾಕತ್ತು, ಎದಿಗಾರಿಕೆ ಯಾರಿಗೂ ಇದುವರೆಗೂ ಆಗಿಲ್ಲ. ಯಾಕಂದ್ರ ಸರ್ವ ಧರ್ಮದ ಸಮನ್ವಯ, ಎಲ್ಲರೂ ಅಣ್ಣತಮ್ಮರು, ಬಹುತ್ವದ ಭಾರತದಲ್ಲಿ ವಿವಿಧ ರೀತಿಯ ಸಂಸ್ಕೃತಿ, ಪದ್ಧತಿ, ಭಾಷೆ, ಪರಂಪರೆಗಳದಾವಿಲ್ಲ. ಅದೆಲ್ಲವೂ ಹಂಗೆ ಕಾಪಾಡಾಕ ಪ್ರಕೃತಿನ ಕಾಪಾಡ್ಕೊಂಡು ಬಂದಿರ್ತಾನೆ. ನೀವು ಎಕ್ಕಚ್ಚಿತ ಮನುಷ್ಯರು ಏನೂ ಕಿತ್ಕೊಳ್ಳೋಕ್ಕಾಗಂಗಿಲ್ಲ. ಆದರೆ ಇಂತಹ ಪವಿತ್ರ ಭಾರತ ಅನೇಕ ಸಂಪನ್ಮೂಲಗಳದಾವ ಇಲ್ಲಿ, ಸಂಪನ್ಮೂಲಗಳು ಅನೇಕ ಅದಾವಿಲ್ಲಿ. ಅನೇಕ ಕೃಷಿ ರಾಷ್ಟ್ರ ನಮ್ಮದು, ಅನೇಕ ನಮಗೆ ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ. ಆದರೂ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ಒಂದು ಕಡೆ ಗೋ ಹತ್ಯೆ ಅಂತೀರಿ. ಆ ಗೋವನ್ನ ರಫ್ತು ಮಾಡುವಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಇದು ಹಿಂದುತ್ವ ಸಂಘಟನೆಯ ಬಿಜೆಪಿ ಮುಖಂಡರುಗಳದೇ ಅದಾವ. ಏನು ಮಾಡ್ತೀರಿ? ಒಂದು ಕಡೆ ನಾವು ಹಿಂದೂ ಧರ್ಮದಲ್ಲಿ ಸಮಾನತೆ ಐತಿ. ಇವತ್ತೊಂದು ಘಟನೆ ಆಯ್ತು, ನವ ಜೋಡಿಗಳು ಆ ಮಂದಿರಕ್ಕೆ ಹೋದ್ರೆ ಮೈ ಮ್ಯಾಗ ದೇವ್ರು ಬಂದಾಗ ಮಾಡಿ ಅವ್ರನ್ನ ಹೊರಗೆ ಹಾಕುವಂತ ಕೆಲಸ ಮಾಡ್ತೀರಿ. ದಲಿತರು ಹಿಂದೂಗಳಲ್ವಾ? ಅಲ್ಲ ಅಂದ್ರೆ ಅವ್ರು ಹಿಂದೂಗಳ ಯಾಕೆ ಕನ್ಸಿಡರ್ ಮಾಡ್ತೀರಿ? ಒಂದೇ ಪ್ರಶ್ನೆ. ಮೀಸಲಾತಿ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ಮೀಸಲಾತಿ ಬಗ್ಗೆ ಯಾರು ವಿರೋಧ ಮಾಡ್ತಿದ್ರು? ಅವರೇ ಬ್ರಾಹ್ಮಣರೇ 10% ಮೀಸಲಾತಿ ಎಕನಾಮಿಕಲ್ ವೀಕರ್ ಸೆಕ್ಟರ್ ಅಲ್ಲಿ ತಗೊಂಡಾರ. ದೇಶದ 6,000 ಚಿಲ್ಲರೆ ಜಾತಿಗಳೇನದಾವ, ಎಲ್ಲಾ ಜಾತಿಗಳಿಗೆ ಮೀಸಲಾತಿ ಐತಿ. ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ತೀರಿ, ಅವರ ಜಾತಿ ಆಧಾರದ ಮೇಲೆ. ಜಗತ್ತಿಗೆ ಮಾದರಿಯಾದ ಅಂಬೇಡ್ಕರ್ ಅವರು. ಟಿಪ್ಪು ಸುಲ್ತಾನ್ ವಿರೋಧ ಮಾಡ್ತೀರಿ, ಶಿವಾಜಿ ಮಹಾರಾಜರನ್ನು ವಿರೋಧ ಮಾಡಿರಿ ನೀವು. ಇವತ್ತು ಶಿವಾಜಿ ಮಹಾರಾಜ್ ಜಯಂತಿ ಮಾಡ್ತಾ ಇದ್ದೀರಿ, ಆದ್ರೆ ಕೆಲವೊಂದಿಷ್ಟು ದಿನಗಳ ಹಿಂದೆ ಶಿವಾಜಿ ಮಹಾರಾಜ್ ಕರ್ನಾಟಕದವರ, ಅವ್ರು ಮಹಾರಾಷ್ಟ್ರದವರು ಅನ್ನುವಂತಹ ಕೂಗು ಸಹ ಕೇಳಿ ಬಂದಿತ್ತು. ಯಾವತ್ತಾದ್ರೂ ನಿಮಗೆ
ಸ್ಯಾಟಿಸ್ಫ್ಯಾಕ್ಷನ್ ಏನಾಗುತ್ತಪ್ಪ ನಿಮ್ಗೆ? ಏನು ನಿಮ್ಮ ಮನಸ್ಸು ಚಂಚಲ ನಾಟ? ಹಾಗಾಗಿ ದೇಶದ ವಿಚಾರಗಳು, ದೇಶದ ಇತಿಹಾಸ, ನಾನು ಕರ್ನಾಟಕ ರಾಜ್ಯದವನೇ ಆಗಿರ್ಬೋದು, ಮೊದಲ ಪ್ರಿಪ್ರೇಷನ್ ನಮ್ಮ ರಾಜ್ಯಕ್ಕೇನೆ, ನನ್ನ ಭಾಷೆಗೇನೆ, ನನ್ನ ನಾಡು ನುಡಿಗೇನೆ. ಆದರೆ ಈ ದೇಶದ ಇತಿಹಾಸವು ನಮ್ಮದಿದೆ. ಈ ದೇಶದ ರಾಜ ಮಹಾರಾಜರು ನಮ್ಮವರಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಟಿಪ್ಪು ಸುಲ್ತಾನ್ ಅವರ ಫೋಟೋ ಹಾಕಿದ ತಮ್ಮ ಕಚೇರಿಯಲ್ಲಿ ಅಧಿಕಾರಕ್ಕೆ ಬಂದಾಗ ಅಂತ ತಕ್ಷಣ ಇಲ್ಲಿ ಅಜಿತ್ ಹನುಮಕ್ನವರು ವಾಯ್ಸ್ ಮಾಡ್ತಾರೆ. ಯಾಕೆ? ಟಿಪ್ಪು ಸುಲ್ತಾನ್ ಜಗತ್ತಿಗೆ ಮಾದರಿಯಾದ ರಾಜ. ಒಂದು ಕೋಮಿಗೆ ಅವನು ಸೀಮಿತ ಮಾಡಬೇಡ್ರಿ. ಅಂಬೇಡ್ಕರ್ ಅವರು ಜಗತ್ತಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿದ್ದಾರೆ. ಅಲ್ಯಾಕೆ ಹಾಕಿದ್ರೆ ಅಂತ ಕೇಳಕ್ ಹಾಕಿದ್ದಾರೆ. ಬಸವಣ್ಣವರ ಸ್ಟ್ಯಾಚು ಲಂಡನ್ ಅಲ್ಲಿ ಐತಿ, ಅಲ್ಯಾಕೆ ಹಾಕಿದ್ರೆ ಅಂತ ಕೇಳಕ್ ಹಾಕೈತಿ. ಈ ದೇಶದ ನಿಜವಾದ ಬಹುಜನ ನಾಯಕರು, ತ್ಯಾಗ ಬಲಿದಾನ ಮಾಡಿದ ರಾಜ ಮಹಾರಾಜರೆಲ್ಲರೂ ನಮಗೆ ಆದರ್ಶ. ಅವರ ಆದರ್ಶವನ್ನ ಇಟ್ಟುಕೊಂಡು ನಾವು ಬದುಕಬೇಕೆ ವಿನಃ ಆ ವ್ಯಕ್ತಿಗಳ ಹೆಸರಿನ ಮೇಲೆ ಅವ್ರನ್ನ ಒಂದು ಕೋಮಿಗೆ ಸೀಮಿತ ಮಾಡಿ ಅವರು ಹಿಂದೂಗಳು, ಇವರು ಮುಸಲ್ಮಾನರು, ಇವರು ದಲಿತರು ಅನ್ನುವಂಥ ದೊಡ್ಡ ಬಿಕ್ಕಟ್ಟಿದೆಯಲ್ಲ, ಈ ಬಿಕ್ಕಟ್ಟನ್ನು ಶಮನ ಮಾಡಲಿಕ್ಕೆ ನಾವು ಹೆಜ್ಜೆ ಇಡಬೇಕಾಗ್ತದೆ. ಆ ಹೆಜ್ಜೆ ಇಡಬೇಕಾದ್ರೆ ಈ ರಾಜಕಾರಣಿಗಳು, ಅಧಿಕಾರಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರಜೆಗಳೇ ತಲೆ ಜಾಡಿಸಿ ಮುಂದೆ ಬರಬೇಕು. ಈ ದೇಶದ ಪ್ರಜೆಗಳೇ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ MLA ನಮ್ಮ ಸೇವಕ ಮಾತ್ರ. ಸೇವಕನಿಗೆ ಮಾಲೀಕ ಚಾಟಿ ಏಟು ಬೀಸಿದಾಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಈ ಒಟ್ಟಾರೆ ಗಲಭೆಗಳ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ನಿಷ್ಪಕ್ಷಪಾತವಾದಂಥ ತನಿಖೆ